ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ ಮಾಡುತ್ತಿರುವುದು ಯಾವ ಘನಕಾರ್ಯ ಮಾಡಿದ್ದಕ್ಕೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಎನ್ ರವಿಕುಮಾರ್ ಪ್ರಶ್ನಿಸಿದರು. ಮಂಗಳವಾರ ಬೆಳಗಾವಿಯ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬೇಸಿಗೆಯ ಕಾಲದಲ್ಲಿ ಅಕಾಲಿಕ ಮಳೆಯಿಂದ ಸಾಕಷ್ಟು ಹಾನಿಯಾಗಿವೆ. ಸಂಬಂಧಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು ಕೇರಳಕ್ಕೆ ಹೋಗಿದ್ದಾರೆ ಎಂದು ಅವರು, ಕೆಲ ಕಡೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕಾಣೆಯಾಗಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ ಕಾಂಗ್ರೆಸ್ ಶಾಸಕರಿಗೆ ಯಾವುದೇ ಕಾಮಗಾರಿಕೆ ಅನುದಾನ ಬಿಡುಗಡೆ ಮಾಡಿಲ್ಲ. ರಾಜ್ಯದ ಸುಮಾರು 5,000 ಶಾಲೆಗಳು ಶೀತಲ ವ್ಯವಸ್ಥೆಯಲ್ಲಿವೆ. ಬೇಸಿಗೆಯಲ್ಲಿ ದುರಸ್ತಿ ಮಾಡಬೇಕಿತ್ತು, ಆದರೆ ಅದನ್ಯಾವುದನ್ನ ಮಾಡಿಲ್ಲ ಎಂದು ಹರಿಹಾಯ್ದರು. ಬೆಂಗಳೂರಿನಲ್ಲಿ ಕೈಗಾರಿಕಾ ಕಂಪನಿಗಳು ಬಿಟ್ಟು ಹೊರಟಿವೆ, ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುರ್ಚಿ ಗುದ್ದಾಟದಲ್ಲಿದ್ದಾರೆ. ಮೊದಲು ರಾಜ್ಯದ ಜನರ ಸಮಸ್ಯೆಗಳನ್ನು ಆಲಿಸಲಿ ಎಂದರು. ಸಾರಿಗೆ ಸಿಬ್ಬಂದಿಗಳು ವೇತನಕ್ಕಾಗಿ ನಾಳೆಯಿಂದ ಮುಷ್ಕರ ನಡೆಸಿ ಸಾರಿಗೆ ಬಸ್ಗಳನ್ನು ಸ್ಥಗಿತ ಮಾಡಲಿದ್ದಾರೆ. ಅವರ ಗೋಳನ್ನ ಸರ್ಕಾರ ಕೇಳುತ್ತಿಲ್ಲ. 53,000 ಕೋಟಿ ರೂಪಾಯಿ ಎಸ್ಟಿಪಿ, ಟಿಎಸ್ಪಿ ಹಣ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಸಮುದಾಯದ ಸಚಿವರು ವಿಫಲರಾಗಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕಡು ಭ್ರಷ್ಟ ಸರ್ಕಾರ, ಇದು 60% ಸರ್ಕಾರ ಎಂದು ಕಿಡಿಕಾರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಗತ್ಯವಿದ್ದರೆ ಮಾತ್ರ ವಿದೇಶ ಪ್ರವಾಸ, ಚಿನ್ನಾಭರಣದ, ತೈಲ ಬಳಕೆ ಕಡಿಮೆ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ವಿರೋಧ ಮಾಡೋದು ಸರಿಯಲ್ಲ ಎಂದರು. ಇವತ್ತು ತುಮಕೂರಿನಲ್ಲಿ ಒಂದು ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ಎಲ್ಲ ಸೇರಿಕೊಂಡು ನಾನು ಕೇಳೋದಕ್ಕೆ ಬಯಸ್ತೇನೆ, ಆ ಒಂದು ಸಾಧನಾ ಸಮಾವೇಶವನ್ನು ಯಾವ ಘನ ಕಾರ್ಯವನ್ನು ಮಾಡಿದ್ದೀರಿ ಅಂತ ಮಾಡ್ತಾ ಇದ್ದೀರಾ? ಏನಂತ ಘನ ಕಾರ್ಯ ಮಾಡಿದ್ದೀರಿ? ಸರ್ಕಾರ ಬಂದು 3 ವರ್ಷ ಆಯಿತು. ಉದಾಹರಣೆಗೆ ನಾನು ಹೇಳ್ತೀನಿ, ನಿನ್ನೆ ಮೊನ್ನೆ ಈ ಅಕಾಲಿಕ ಮಳೆ ಬರ್ತಾ ಇದೆ. ಬೇಸಿಗೆ, ಗುಡುಗು, ಸಿಡಿಲು, ಆರ್ಭಟ, ಗಾಳಿ, ಮಳೆ ಎಲ್ಲ ಬರ್ತಾ ಇದೆ. ಬೆಳೆ, ತೋಟಗಳು ಎಷ್ಟು ಹಾನಿಯಾಗಿದ್ದಾವೆ. ಇದನ್ನು ನೋಡ್ಕೊಂಬರೋಕ್ಕೆ ಈ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ಅವರೆಲ್ಲ ಇದ್ದಾರಾ? ಎಲ್ಲಿದ್ದಾರೆ? ಯಾವ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಜಿಲ್ಲೆನಲ್ಲಿದ್ದಾರೆ? ಕೇರಳದಲ್ಲಿದ್ದಾರಾ? ಡೆಲ್ಲಿಯಲ್ಲಿದ್ದಾರಾ? ಬೆಂಗಳೂರಿನಲ್ಲಿದ್ದಾರಾ? ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹುಡುಕಿ ಕೊಡಿ ಅಂತ ಒಂದು ಜಾಹೀರಾತು ಕೊಡಬೇಕಾಗಿದೆ. ಇಷ್ಟು ಹಾನಿ ಆಗ್ತಾ ಇದೆ, ರೈತರು ಇಷ್ಟೊಂದು ಕಷ್ಟದಲ್ಲಿದ್ದಾರೆ, ನೀರಿಲ್ಲ, ಬೋರ್ವೆಲ್ಗಳು ಎಲ್ಲ ಬತ್ತಿ ಹೋಗಿದ್ದಾವೆ, ತೋಟಗಳು ಒಣಗೋಗ್ತಾ ಇದ್ದಾವೆ, ಹಳ್ಳಿಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಟ್ಯಾಂಕ್ಗಳಲ್ಲಿ ನೀರನ್ನು ಸಪ್ಲೈ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇದನ್ಯಾವುದನ್ನು ಕೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರವಾಸನೇ ಮಾಡ್ತಾ ಇಲ್ಲ. ಎಲ್ಲಿದ್ದಾರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು? ಹಾಗಾಗಿ ಈ ಒಂದು ಸಾಧನಾ ಸಮಾವೇಶ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೆಲ್ಲಿದ್ದಾರೆ ಸ್ವಲ್ಪ ಹುಡುಕ್ ಕೊಡಿ. ಯಾವ ಜಿಲ್ಲಾ ಸಚಿವರು ಎಲ್ಲಿದ್ದಾರೆ ಅನ್ನೋದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಶಾಸಕರು ಎಲ್ಲೂ ಕೂಡ ಪ್ರವಾಸ ಮಾಡ್ತಾ ಇಲ್ಲ. ಯಾಕೆ? ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಶಾಸಕರಿಗೆ. ಹಣ ಕೊಡದೇ ಇರೋದ್ರಿಂದ ರೋಡ್ಗಳೆಲ್ಲವೂ ಕೂಡ ಗುಂಡಿ ಬಿದ್ದಿದ್ದಾವೆ. ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ, ಶೂನ್ಯಾವಸ್ಥೆನಲ್ಲಿದೆ ಅಭಿವೃದ್ಧಿ ಕಾರ್ಯ. ಮೂಲಭೂತ ಸೌಲಭ್ಯಗಳು ಇಲ್ಲವೇ ಇಲ್ಲ. ಏನಂಗಂದ್ರೆ ಅಂತ ಕೇಳ್ತಾರೆ. ಮೂಲಭೂತ ಸೌಲಭ್ಯಗಳು ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಉದಾಹರಣೆಗೆ ಸುಮಾರು ನಾನು ಕೇಳ್ದಂಗೆ ಒಂದು 5,000 ಶಾಲಾ ಕಟ್ಟಡಗಳು ಬೀಳುವ ವ್ಯವಸ್ಥೆನಲ್ಲಿ ಇದ್ದಾವೆ. ಒಂದು 5,000 ಶಾಲೆಗಳು ಬೀಳ್ತವೆ. ಇನ್ನೇನು ಬೇಸಿಗೆ ರಜೆ ಇತ್ತು, ಆ ಕಟ್ಟಡಗಳನ್ನು ದುರಸ್ತಿ ಕಾರ್ಯವನ್ನು ಏನಾದರೂ ಮಾಡಿದ್ರಾ? ಆಮೇಲೆ ಬೇಸಿಗೆ ಮಳೆ ಶುರುವಾಗತ್ತೆ. ಈಗ ಜೂನ್ ತಿಂಗಳಿಂದ ರಾಜ್ಯಾದ್ಯಂತ ಲಕ್ಷಾಂತರ ಗುಂಡಿಗಳು ಬಿದ್ದಿದ್ದಾವೆ ರಸ್ತೆಗಳಲ್ಲಿ. ಸಾವಿರಾರು ರಸ್ತೆಗಳಲ್ಲಿ ಲಕ್ಷಾಂತರ ಗುಂಡಿಗಳು
ಬೆಂಗಳೂರಿನ ಕಥೆಯಂತೂ ಹೇಳತ್ತಿರೋದು. ಎಲ್ಲ ಕೈಗಾರಿಕೆಗಳು, ಪ್ರಮುಖ ಕೈಗಾರಿಕೆಗಳು ನಮಗೆ ಬೆಂಗಳೂರು ಬೇಡ ಅಂತ ಹೊರಗೊರಟಿದ್ದಾವೆ. ಯಾಕೆ? ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇಲ್ಲ, ರಸ್ತೆ ಸರಿಯಾಗಿ ಕೊಡ್ತಾ ಇಲ್ಲ, ನೀರು ಸರಿಯಾಗಿ ಕೊಡ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಸರಿಯಾಗಿ ಕೊಡ್ತಾ ಇಲ್ಲ ಅಂಥೇಳಿ ಕೈಗಾರಿಕೆಗಳು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇದ್ದಾವೆ. ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ, ಗುಜರಾತ್ಗೆ ಹೋಗ್ತಾ ಇದೆ, ಮುಂಬೈಗೆ ಹೋಗ್ತಾ ಇದೆ. ಎಲ್ಲಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು? ಬರೀ ಕುರ್ಚಿ ಗುದ್ದಾಟದಲ್ಲಿದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿ ಗುದ್ದಾಟ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೆಂಗಳೂರಿನಲ್ಲಿ ಕೈಗಾರಿಕೆಗಳು ಬಿಟ್ಟು ಹೊಂಟಿದಾವೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ನಿಮ್ಮ ಕುರ್ಚಿ ಗುದ್ದಾಟ ನೀವು ಯಾರ ಮುಖ್ಯಮಂತ್ರಿ ಆಗಲಿ ನಮಗೇನು ಅದ್ರ ಗೋಜಿಗೆ ಹೋಗಲ್ಲ ನಾವು. ಅದ್ರ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ರಿ. ನಿಮ್ಮ ಉಸ್ತುವಾರಿ ಸಚಿವರು ಜೀವಂತವಾಗಿದ್ದಾರೆ, ಎಲ್ಲಿದ್ದಾರೆ ಹುಡುಕೊಡಿ, ಜನರ ಅಹವಾಲುಗಳನ್ನು ಕೇಳಿ. ಆಮೇಲೆ ನೀವು ಸಾಧನಾ ಸಮಾವೇಶ ಮಾಡ್ಕೊಳ್ಬಂತ್ರಿ. ಹಕ್ಕುಪತ್ರ ಕೊಡ್ತಾರಂತೆ. ಏನು ಹಕ್ಕುಪತ್ರ ಕೊಡ್ತಾ ಇದ್ದೀರಿ? ಯಾವ ಹಕ್ಕುಪತ್ರ ಕೊಡ್ತಾ ಇದ್ದೀರಿ? ಜನರ ಹಕ್ಕುಗಳನ್ನು ನೀವು ಕೇಳ್ತಾ ಇಲ್ಲ. ಕುಡಿಯೋ ನೀರು ಕೊಡ್ತಾ ಇಲ್ಲ, ರೈತರ ಗೋಳನ್ನು ಕೇಳ್ತಾ ಇಲ್ಲ. ಹಕ್ಕುಪತ್ರ. ಮೊದಲು ನಿಮ್ಮ ಕರ್ತವ್ಯ ಪತ್ರನ ಸರಿ ಮಾಡ್ಕೊಳ್ಳಿ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಬೆಳಗಾವಿಗೆ ಬಂದರೆ ನನಗನ್ಸುತ್ತೆ ಬೆಂಗಳೂರಿನ ವೆದರನ್ನು ಮೀರಿಸುವಂಥ ವೆದರ್ ಇದೆ ಬೆಳಗಾವಿನಲ್ಲಿ. ದಿ ವೆರಿ ಬೆಸ್ಟ್ ವೆದರ್ ಇಂಡಸ್ಟ್ರಿಗೆ, ಎಜುಕೇಷನ್ನಿಗೆ. ನಿಮಗೆ ಬೆಳಗಾವಿನಲ್ಲಿ ಎಂಥ ಒಂದು ದೊಡ್ಡ ನಗರವನ್ನು ಮಾಡ್ಬೋದಾಗಿತ್ತು. ಬೆಳಗಾವಿನ ಎಂಥ ಇನ್ಫ್ರಾಸ್ಟ್ರಕ್ಚರನ್ನು ಬೆಳಗಾವಿಗೆ ಕೊಡ್ಬೋದಾಗಿತ್ತು. ಸಂಪೂರ್ಣವಾಗಿ ಇಬ್ಬಿಬ್ಬರು ಸಚಿವರಿದ್ದು ಕೂಡ, ಪ್ರಭಾವಿ ಸಚಿವರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಎಡಗೈ ಬಲಗೈ ಅಂತ ಎಲ್ಲ ಎಡಗೈ ಬಲಗೈ ಆಗಿರ್ತಕ್ಕಂಥ ಸಚಿವರು ಇಲ್ಲಿದ್ದಾರೆ. ಆದ್ರೆ ಏನು ಮಾಡ್ತಾ ಇದ್ದೀರಿ ಬೆಳಗಾವಿಗೆ? ಬೆಳಗಾವಿನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದೆ? ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾಮನ್ನು ಆ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನಗರ, ಆ ರೀತಿ ಒಂದು ಭವಿಷ್ಯದ ನಗರ ಅಂತ ಮಾಡ್ಬೋದಾಗಿತ್ತು. ಟೋಟಲಿ ಬೆಳಗಾಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ಜನ ಎಲ್ಲ ಮುಂಬೈಗೆ ಹೋಗ್ತಾ ಇದ್ದಾರೆ, ಪೂನಾಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಯ ಗುದ್ದಾಟ, ದಿಕ್ಕು ದೆಸೆ ಇಲ್ಲದೆ ಇರ್ತಕ್ಕಂಥ ಆಡಳಿತ, ಅಭಿವೃದ್ಧಿ ಸ್ಥಗಿತ, ಜನರ ಗೋಳನ್ನು ಕೇಳ್ತಾ ಇಲ್ಲ. ಹಾಗಾಗಿ ಜನ ಬೇಸತ್ತು ಹೋಗಿದ್ದಾರೆ. KSRTC ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರು 25% ಸ್ಯಾಲ್ರಿ ಹೈಕ್ ಕೇಳ್ತಾ ಇದ್ದಾರೆ. ನೀವು 12.5% ಸ್ಯಾಲ್ರಿ ಹೈಕ್ ಮಾಡ್ತೀವಿ ಅಂತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸ್ಟ್ರೈಕ್ ಅವರು? ನೀವು ಬಂದ ತಕ್ಷಣ ಬಗೆಹರಿಸ್ತೀವಿ ಅಂತ ಹೇಳಿದ್ರಿ. ಬಸ್ಸುಗಳು ಬಿಡಿ, ಎಲ್ಲಿ ಬೇಕು ಅಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ. ಅವನ್ನ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ಹಂಗಿದೆ ನಿಮ್ಮ ಆಡಳಿತ. KSRTC ಅನ್ನೋರು ನಾಳೆ ರಾಜ್ಯಾದ್ಯಂತ ಬಸ್ಸುಗಳ ಸ್ಥಗಿತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಬಗೆಹರಿಸೋರು ನೀವು KSRTC ಏನು ಕಂಡಕ್ಟ್ರು ಮತ್ತು ಡ್ರೈವರ್ಗಳ ಸಮಸ್ಯೆಯನ್ನು? ಹಾಗಾಗಿ KSRTCನವರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಗೋಳನ್ನು ಇವ್ರ ಕಡೆ ಕೇಳೋಕ್ಕಾಗ್ತಾ ಇಲ್ಲ. ಪ್ರತಿನಿತ್ಯ ಹೋರಾಟ ನಡೀತಾ ಇದೆ. ಬೆಳಗಾಂನಲ್ಲಿ ಅಧಿವೇಶನ ಮಾಡಿಬಿಟ್ರಂತೂ ಇದು ಮನವಿ ತೆಗೆದುಕೊಳ್ಳೋದಕ್ಕೆ ಮನವಿ ತೆಗೆದುಕೊಳ್ಳಕ್ಕೆ ನಡೀತಾ ಇದೆ ಅಧಿವೇಶನ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಿಲ್ಲ ಬೆಳಗಾಂನಲ್ಲಿ ಅಧಿವೇಶನ ನಡೆದ್ರೆ. ಈಗ ಮುಂಗಾರು ಅಧಿವೇಶನ ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡಿ, ನಮ್ದೇನು ವಿರೋಧ ಇಲ್ಲ. ಆದರೆ ಬರೀ ಅಧಿವೇಶನ ಮಾಡಿದ್ವಿ ಅಂತ ಹೇಳ್ಕೊಳ್ಳಕ್ಕೆ ಮಾಡ್ತೀರಾ? ಏನಾದ್ರು ಪರಿಹಾರ ಕೊಡ್ತೀರಾ? ಏನಕ್ಕೆ ಮಾಡ್ತಿದ್ದೀರಾ ಅಧಿವೇಶನ ಬೆಳಗಾಂನಲ್ಲಿ? ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅನ್ನೋದಿದ್ರೆ ಮಾಡ್ರಿ. ಇಲ್ಲಿ ಅಧಿವೇಶನ ಬೆಳಗಾಂನಲ್ಲಿ ಬರೀ ಮೆಮೊರಂಡಮ್ ತೆಗೆದುಕೊಂಡು ಹೋಗೋಕ್ಕಾದ್ರೆ ಯಾಕೆ ಮಾಡ್ತೀರಾ ಬೆಳಗಾಂನಲ್ಲಿ ಅಧಿವೇಶನ?
ಇಲ್ಲಿನ ರೈತರನ್ನ, ಇಲ್ಲಿನ ಕಾರ್ಮಿಕರ, ಇಲ್ಲಿನ ಮಹಿಳೆಯರ, ಈ ಕಡೆ ಉತ್ತರ ಕರ್ನಾಟಕದ ನೀರಾವರಿಯ, ಉತ್ತರ ಕರ್ನಾಟಕದ ಕೈಗಾರಿಕೆಗಳ ಅಭಿವೃದ್ಧಿಗೆ ಏನಾರ ಮಾಡೋದಾದರೆ, ಏನಾರ ಕಾಯಕಲ್ಪ ಕೊಡೋದಾದರೆ ನೀವು ಅಧಿವೇಶನವನ್ನು ಇಲ್ಲಿ ನಡೆಸಿ. ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಭಾರತಿ ಮಗದುಂ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಮುರುಗೇಂದ್ರ ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.